ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿನ್ನೆ ಊರಿಗೆ ಬಂದೆ ಆಫ್ಟರ್ ಲಾಂಗ್ ಟೈಮ್. 20 ಡೇಸ್ ಆಗಿತ್ತು ನಾನು ಮೈಸೂರಿಗೆ ಹೋಗಿ. ನಿನ್ನೆ ಬಂದೆ. ಯಾವಾಗಲೂ 10 ಡೇಸ್ ಅಥವಾ 15 ಡೇಸ್ ಒಳಗಡೆ ಬಂದುಬಿಡ್ತಿದ್ದೆ. ಬಟ್ ಇವತ್ತೇ ಫಸ್ಟ್ ಟೈಮ್ 20 ದಿನದ ಮೇಲಾಗಿದೆ. ನಿನ್ನೆ ಬಂದೆ. ಅಮ್ಮ ಶ್ರಾವಣ ಮಾಡ್ತಿದ್ರು, ಸೊ ಹಾಗಾಗಿ ಬಂದೆ. ನಿನ್ನೆ ಸಂಜೆ ಬಂದೆ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ತೋಟದ ಹತ್ರ ಬಂದು ತುಂಬ ದಿನ ಆಗಿತ್ತಲ್ಲ ಅಂತ ಬಂದು ನೋಡ್ತೀನಿ. ತುಂಬಾ ಖುಷಿ ಆಯಿತು. 3-4 ವರ್ಷದ ಹಿಂದೆ ನಾವೊಂದಷ್ಟು ಗಿಡಗಳನ್ನ ತಂದು, ಹಣ್ಣಿನ ಗಿಡ ತಂದು ಹಾಕಿದ್ವಿ. ಕೆಲವೊಂದು ಗಿಡಗಳು ಹಣ್ಬಿಟ್ಟಿದ್ದಾವೆ. ನಂಗೆ ಅದು ನೋಡಿ ತುಂಬಾ ಖುಷಿ ಆಯಿತು. ನಾವು ದುಡ್ಡು ಕೊಟ್ಟು ತೊಗೊಂಡು ತಿನ್ನೋದಕ್ಕಿಂತ ನಾವೇ ಬೆಳೆದು ತಿನ್ನೋದು ನನಗೆ ತುಂಬಾ ಇಷ್ಟ. ನೀವೆಲ್ಲ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನನಗೆ ತೋಟದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ತುಂಬ ಆಸೆ. ಸೊ ಹಾಗಾಗಿ ನಾನು ಎಲ್ಲ ಥರ ಹಣ್ಣುಗಳ್ನೂ ಹಾಕಿದ್ದೀನಿ. ಇನ್ನೊಂದೆರಡು ಒಂದು ಹೊಸ್ದಾಗಿ ತಂದು ಹಾಕಿದ್ದೀನಿ. ಅದು ಬೈರ ನೆಟ್ಟಿದ್ದು. ಆ ವಿಡಿಯೋನು ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಈ ಹಣ್ಣುಗಳು ನೋಡ್ತಾಯಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ 3-4 ವರ್ಷದ ಹಿಂದೆ ಎರಡೆರಡೇ ಗಿಡ ತೊಗೊಂಡು ಬಂದು ನರ್ಸರಿಯಿಂದ ನೆಡ್ತಿದ್ವಿ. ಆವಾಗ ಕಾರ್ ಇರಲಿಲ್ಲ, ಒಂದೇ ಸಲ ಎಲ್ಲ ತಂದು ನೆಡೋದಕ್ಕೆ. ಆ ಬೈಕಲ್ಲಿ ನಾವು ಹಿಡ್ಕೊಂಡು ಬಂದು ಶ್ರೀರಂಗಪಟ್ಟಣದಿಂದ ತೊಗೊಂಡು ಬಂದು ಊರಿಗೆ ನೆಡ್ತಿದ್ವಿ. ಬಟ್ ಈಗ ಫೈನಲಿ ಅದು ಹಣ್ಣು ಬಿಟ್ಟಿದೆ ಗಿಡ. ನನಗೆ ತುಂಬ ಖುಷಿ ಆಗ್ತಿದೆ. ಆ ಖುಷಿನ ಹೇಗೆ ಹೇಳ್ಕೋಬೇಕಂತನೂ ಗೊತ್ತಾಗ್ತಿಲ್ಲ. ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡಬೇಕು, ಹಣ್ಣುಗಳೇನಾದರೂ ಬೆಳಿಬೇಕು, ತೋಟದಲ್ಲಿ ಏನಾದರೂ ಮಾಡಬೇಕು. ನನಗೆ ಆ ಥರ ಅದರಲ್ಲಿ ತುಂಬ ಇಷ್ಟ. ಸೊ ಅದೀಗ ಯಾವುದೋ ಒಂದು ಹಣ್ಣು ಬಿಟ್ಟಿದೆ, ಏನೋ ಒಂದು ನಾವೇ ಬೆಳೆದು ತಿಂತಿದ್ದೀವಿ ಅಂದಾಗ ಖುಷಿಯಲ್ಲ. ನೀವೇನೋ ಒಂದು ಮಾಡಿದಾಗ ಅದು ಸಕ್ಸಸ್ ಆದರೆ ಏನೋ ಒಂಥರ ಖುಷಿ. ನನಗೇನೋ ಒಂದು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋಕ್ಕೆ ಅದಕ್ಕಿಂತ ಇದು ಖುಷಿ. ನನಗೇನೋ ಮಾಡಿ ಖುಷಿ ಅನ್ನೋದಕ್ಕಿಂತ ಇದು ಖುಷಿ. ಈ ಥರ ಹಣ್ಣು ಹಿಡ್ಕೊಳ್ಳೋದಕ್ಕೇ ಖುಷಿ ಆಗ್ತಿತ್ತು. ಇನ್ನೊಂದೇನು ಬೇಜಾರು ಅಂದರೆ ಹಳ್ಳಿ ಆಗಿರೋದ್ರಿಂದ ಅಕ್ಕಪಕ್ಕದವರೇ ಸ್ವಲ್ಪ ಕಿತ್ಬಿಡ್ತಾರೆ. ಅದೊಂದು ಸ್ವಲ್ಪ ಬೇಜಾರು ನನಗೆ. ಬೇಜಾರು ಬಿಡಿ, ಅದಿದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಹಣ್ಣುಗಳು ನೋಡ್ತಿದ್ರೆ ಖುಷಿ ಆಗುತ್ತೆ. ಬಟರ್ ಫ್ರೂಟ್ ಹಾಕಿದ್ದೀನಿ, ಕಿತ್ತಳೆ ಹಣ್ಣು ಹಾಕಿದ್ದೀನಿ, ಮೋಸಂಬಿ ಹಾಕಿದ್ದೀನಿ, ಆಮೇಲೆ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ. ರಾಮಫಲ ಬಿಟ್ಟಿದೆ, ಬಟ್ ಇನ್ನೂ ಲಕ್ಷ್ಮಣ ಫಲ ಬಿಟ್ಟಿಲ್ಲ. ಇನ್ನು ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಈಗ ಆ್ಯಪಲ್ಲು ತಂದು ಹಾಕಿದ್ದೀನಿ. ನೋಡೋಣ ಬಿಡತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅದನ್ನು ಬೈರನ್ ಕೈಯಲ್ಲಿ ಹಾಕ್ಸಿದ್ದೀನಿ, ಬೈರನ್ ಕೈಯಲ್ಲಿ ನೆಡ್ಸಿದ್ದೀವಿ. ನೋಡಬೇಕು ಎಷ್ಟು ವರ್ಷಕ್ಕೆ ಬಿಡತ್ತೋ ಏನೋ ಗೊತ್ತಿಲ್ಲ. ಇನ್ನು ದಾಳಿಂಬೆ, ಮ್ಯಾಂಗೋ ಎಲ್ಲನೂ ಹಾಕಿದ್ದೀನಿ. ನೋಡೋಣ, ಇನ್ನೂ ಸ್ವಲ್ಪ ಟೈಮ್ ಬೇಕು. ಕೆಲವೊಂದು ಗಿಡಗಳು ಹಣ್ಣು ಬಿಡೋದಕ್ಕೆ ಇನ್ನೂ ಟೈಮ್ ಬೇಕು. ಕೆಲವೊಂದಷ್ಟು ಬಿಟ್ಟಿದೆ.
ಇಲ್ಲಿ ಅಪ್ಪಾಜಿ. ಓ ಇಲ್ಲಿ ಅಮ್ಮ ಕೂಗ್ತಾ. ಹಿಡ್ಕೋ ಗಿಡ ಹಿಡ್ಕೋ. ಇರು ಇಲ್ಲಿ ನೋಡಿ. ಹಿಡ್ಕೋ ಹಿಡ್ಕೋ. ಹಂಗೆ ಬೈರ ಅಮ್ಮ ನೋಡಿ. ಇಲ್ಲಿ ಹಾಕು. ಇನ್ನೂ ಖುಷಿ ಆಗೈತೆ ಅವ್ನಿಗೆ. ಹಾಕು ಹಾಕಿ ಹಾಕು. ಇಲ್ಲಿ ಗಿಡ ಹಿಡ್ಕೊ ನೀನು ಹಿಡ್ಕಪ್ಪ. ಹಂಗೆ ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಇವತ್ತು ಮನೇಲಿ ಶ್ರಾವಣ ಮಾಡ್ತಿದ್ರು. ಸೊ ಹೇಗೆ ಮಾಡೋದು, ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀವಿ, ನಮ್ಮ ಕಡೆ ಎಲ್ಲ ಸ್ವೀಟೇ ಮಾಡೋದು, ನಾನ್ ವೆಜ್ ಮಾಡಿಲ್ಲ. ಹಾಯ್, ನಾವು 2 ಸಲ ವೆಂಕಟಪ್ಪನ ಒಡ್ಡುತ್ತೀವಿ, ಮನೆ ಕರೆಸಿ ಪೂಜೆ ಮಾಡಿಸೋದು. ಒಂದು ಸಲ ಸಂಕ್ರಾಂತಿ ಟೈಮಲ್ಲಿ ಹೊಸಬೇಳೆ ತೆಗೆದಿರ್ತೀವಲ್ಲ, ಸೊ ಹೊಸ್ದಾಗಿ ರಾಗಿ ಭತ್ತ ಎಲ್ಲ ಬೆಳೆದಿರ್ತೀವಲ್ಲ, ಆವಾಗ ಒಂದು ಸಲ ದಾಸಪ್ಪನ ಕರೆಸಿ ಪೂಜೆ ಮಾಡೋದು. ವೆಂಕಟಪ್ಪನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ, ಅವ್ರದ್ದೊಂದು ಜೋಳಿಗೆ ಅಂತ ಬರುತ್ತೆ, ಅದ್ರ ತುಂಬ ಅಕ್ಕಿ ತುಂಬಿ ಅದು ಉಕ್ತಂಗೆ ನಮ್ಮನೆ ಉಕ್ಲಿ ಅಂತ ಕೇಳಿಕೊಂಡು ಪೂಜೆ ಮಾಡೋದು. ಇನ್ನು 2ನೇ ಸಲ ಬಂದು ಶ್ರಾವಣ ಟೈಮು. ಶ್ರಾವಣ ಅಂದರೆ ವೆಂಕಟೇಶ್ವರಿಗೆ ತುಂಬ ಪ್ರಿಯ. ಸೊ ಶ್ರಾವಣ ಟೈಮಲ್ಲೂ ಯಾವಾಗಲೂ ಪೂಜೆ ಮಾಡ್ತೀವಿ, ವೆಂಕಟಪ್ಪನ ಕರೆಸಿ ಪೂಜೆ ಮಾಡಿ ಮಾಡೋದು. ನಾವು ನಾನ್ ವೆಜ್ ಮಾಡಲ್ಲ, ಯಾವಾಗಲೂ ವೆಜ್ಜೇ. ಸಂಕ್ರಾಂತಿ ಟೈಮಲ್ಲೂ ವೆಜ್ ಮಾಡೋದು, ಈಗಲೂ ಕೂಡ ವೆಜ್ಜೇ ಮಾಡೋದು. ಅನ್ನ ಸಾರು ಮುದ್ದೆ ಪಾಯಸ ಇಷ್ಟೇ ಮಾಡೋದು, ಎಕ್ಸ್ಟ್ರಾ ಏನೂ ಮಾಡಲ್ಲ. ಪಲ್ಯ ಅಂತ ಇರ್ಬೋದು, ಯಾವುದೇ ಥರ ಮಾಡಲ್ಲ, ಯಾವಾಗಲೂ ಇಷ್ಟೇ ಮಾಡೋದು. ಇನ್ನು ಕೆಲವು ಕಡೆ ಎಲ್ಲ ನಾನ್ ವೆಜ್ ಮಾಡ್ತಾರೆ, ಕೆಲವು ಕಡೆ ನಮ್ಮ ಆಂಟಿ ಅಂಕಲೇ ಜೋರಾಗಿ ಮಾಡ್ತಾರೆ. ಶ್ರಾವಣ ಮಾಡಿ ವೆಂಕಟಪ್ಪನ ಹುಟ್ಟು ದೇವ್ರ ಕರೆಸಿ ತುಂಬ ಅವರು ಜನಕ್ಕೆಲ್ಲ ಹೇಳಿ ಕೂಡ ಮಾಡ್ತಾರೆ, ಹಾಗೆ ಮಾಡ್ತಾರೆ. ನಮ್ಮ ಕಡೆ ಇಷ್ಟೇ ಸಿಂಪಲಾಗಿ ಮನೆಗೆ ಅನ್ನ ಸಾರು ಪಾಯಸ ಮುದ್ದೆ ಮಾಡಿ ದೇವ್ರ ಕರೆಸಿ ಪೂಜೆ ಮಾಡಿಸ್ತೀವಿ ಅಷ್ಟೇ. ನಾವು ಯಾವುದನ್ನು ಕೂಡ ಟೇಸ್ಟ್ ನೋಡಬಾರ್ದು, ರುಚಿ ನೋಡಬಾರ್ದು. ಸೊ ಫಸ್ಟಿಗೆ ದೇವರಿಗೆ ಅಂತಲೇ ಎಡೆ ತೋರಿ ಆಮೇಲೆ ಕೂಡ ನಾವು ಊಟ ಮಾಡಬೇಕು. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ಯಾವ್ಯಾವ ಕಡೆ ಹೇಗೆ ಏನೇನು ಮಾಡ್ತಾರೆ ಅಂತ. ನಮ್ಮ ಕಡೆ ಇಷ್ಟು ಸಿಂಪಲಾಗಿ ಮಾಡ್ತೀವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾನು ಮಂಡ್ಯಗೆ ಹೋದೆ. ಮಂಡ್ಯ ಯಾಕೆ ಅಂದರೆ ಮಂಡ್ಯದಲ್ಲಿ ಹಲಸಲೆ ಹಣ್ಣಿನ ಮೇಳ ನಡೀತಿತ್ತು. ಸೊ ಹೋಗೋಣ ಅಂದ್ಕೊಂಡು ಫ್ರೀ ಆಗಿದ್ನಲ್ಲ, ಊರಲ್ಲಿ ಹೇಗಿದ್ರು, ಸೊ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೊರಟ್ವಿ. ಎಲ್ಲ ಪ್ಯೂರ್ ಅಂತಿದ್ರು, ಬಟ್ ನಾನೇನು ಜಾಸ್ತಿ ತೊಗೊಳ್ಳಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಈಗಿನ ಟ್ರೆಂಡ್ ಓಲ್ಡ್ ಸ್ಯಾರೀಸ್ನ ಕೊಟ್ಟರೆ ದುಡ್ಡು ಕೊಡ್ತಾರೆ ಅನ್ನೋದಿದೆಯಲ್ಲ, ಸೊ ಅದು ಕೂಡ ಅಲ್ಲಿ ವಿನಾಯಕ ಎಂಟರ್ಪ್ರೈಸಸ್ ಅಂತ ಇತ್ತು. ನಾನು ಕೂಡ ಟೆಸ್ಟ್ ಮಾಡಿದೆ, ಅಲ್ಲಿರೋ ಸ್ಯಾರಿನೇ ಉಜ್ಜಿ ಟೆಸ್ಟ್ ಮಾಡಿದೆ, ಬಟ್ ನನಗೆ ಅದೇನು ಅಲ್ಲಿ ವೈಟ್ ಕಲರ್ ಅಂತ ಏನೂ ಬರಲಿಲ್ಲ. ಸೊ ಅದನ್ನು ಬಿಟ್ಟು ನೆಕ್ಸ್ಟು ಮುಂದೆ ಹೋಗ್ತಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಬಟ್ ಎಲ್ಲ ತುಂಬ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಈ ಥರ ಎಲ್ಲ ಚಿಕ್ಕಪೇಟೆಯಲ್ಲಿ ತುಂಬಾ ಕಮ್ಮಿ ಸಿಗುತ್ತೆ. ನನ್ನ ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಹಳೆ ವೀಡಿಯೋಸ್ನ. ಚಿಕ್ಕಪೇಟೆಯಲ್ಲೆಲ್ಲ ಕಮ್ಮಿಗೆ ಸಿಗುತ್ತೆ. ಚಿಕ್ಕಪೇಟೆಯಲ್ಲಿ 200 ಇರೋದು ಇಲ್ಲಿ 300, 350 ಆ ಥರ ಹೇಳ್ತಿದ್ರು. ನನಗೆ ನೋಡಿ ನಿಜವಾಗ್ಲೂ ಶಾಕ್ ಆಯಿತು. ಈಗ ನಾನು ವೇರ್ ಮಾಡ್ತಿರೋದು ಅದು 350 ಅಂತೆ, ಅದು 350 ವರ್ತಲ್ಲ. ಸೊ ನಾನು ಹಾಗಾಗಿ ಅಲ್ಲೇ ಇಟ್ಟೆ. ಇನ್ನು ಡೈಮಂಡ್ ಸೆಟ್ ಅಂತ ಒಂದು ಕೊಟ್ಟರು, ಅದನ್ನು ವೇರ್ ಮಾಡಿ ನೋಡಿದೆ, ಅದು ಕೂಡ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಕುರ್ತೀಸ್ ನೋಡೋಣ ಅಂತ ಹೊರಟ್ವಿ. ಅಲ್ಲಿ ಕುರ್ತೀಸ್ ಎಲ್ಲ ಒಂದಕ್ಕೂ ಡಬಲ್ ಹೇಳ್ತಿದ್ರು, ತುಂಬಾ ಕಾಸ್ಟ್ಲಿ ಇತ್ತು. ನಾನು ಚಿಕ್ಕಪೇಟೆ ಅಥವಾ ಜಯನಗರಲ್ಲಿ ಶಾಪ್ ಮಾಡಿದ್ದು. ಶಾರ್ಟ್ ಕುರ್ತಿ ಬಂದು 200 ತೊಗೊಂಡಿದ್ದೆ, ಲಾಂಗ್ ಕುರ್ತಿ ಬಂದು 300 ಏನೋ ಕೊಟ್ಟು ತೊಗೊಂಡಿದ್ದೆ. ಬಟ್ ಇಲ್ಲಿ ಶಾರ್ಟ್ ಕುರ್ತಿನೇ 350 ಈ ಥರ ಹೇಳ್ತಿದ್ರು. ಈ ಬ್ಯಾಂಗಲ್ಸ್ ಎಲ್ಲ ಬಂದು ನಾನು ಅಲ್ಲಿ ಚಿಕ್ಕಪೇಟೆಯಲ್ಲಿ ಕೇಳಿದ್ದಕ್ಕೆ 200 ಹೇಳ್ತಿದ್ರು, ಇಲ್ಲಿ 350 ಈ ಥರ ಒಂದೊಂದಕ್ಕೆ ಒಂದೊಂದು ಪ್ರೈಸು. ಕ್ಲಿಪ್ಸ್ ಎಲ್ಲ 50 ರೂಪೀಸು, ಏನಕ್ಕೂ ಕೂಡ ಕಮ್ಮಿ ಮಾಡಲಿಲ್ಲ, ಎಲ್ಲ ಫಿಕ್ಸೆಡ್ ಅಂತಿದ್ರು. ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರೆ ಎಲ್ಲ ಕೂಡ ನೋಡಿ ತೊಗೋಬೋದಿತ್ತು, ಬಟ್ ಎಲ್ಲೇ ಹೋದರೂ ಫಿಕ್ಸೆಡ್ ಅಂತಿದ್ರು. ಸೊ ಹಾಗಾಗಿ ಏನೂ ತೊಗೊಳ್ಳಿಲ್ಲ. ಇನ್ನು ಈ ಬೇಬಿ ಕ್ಲಿಪ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೆಣ್ಮಕ್ಳಿದ್ರೆ ಎಷ್ಟು ಥರ ಇರುತ್ತೆ, ಬಟ್ ಬೇಬಿ ಬಾಯ್ಗೆ ಅಷ್ಟೊಂದು ಏನಿರಲ್ಲ. ಸೊ ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಇನ್ನು ಅಲ್ಲಿಂದ ಸ್ವೀಟ್ ಕೂಡ ಎಲ್ಲ ಇತ್ತು, ಟೇಸ್ಟಿಗೆ ಕೊಟ್ಟರು, ಬಟ್ ನನಗೆ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ. ನಾವೇ ಮನೇಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಲಡ್ಡು ಮಾಡ್ಕೊಂಡಿದ್ವಿ, ಸೇಮ್ ಅದೇ ಥರ ಇತ್ತು. ಸೊ ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಇನ್ನು ಕಾಟನ್ ಸ್ಯಾರೀಸ್ ಎಲ್ಲ ಕೂಡ ಇತ್ತು, ಬಟ್ ಎಲ್ಲವೂ ಕಾಸ್ಟ್ಲಿ. ಒಂದು ಸಿಂಪಲ್ ಕಾಟನ್ ಸ್ಯಾರಿ 1500 ಆ ಥರ ಹೇಳ್ತಿದ್ರು. ನಾನು ನೋಡೋಕ್ಕೆ ಹೋಗಲಿಲ್ಲ. ಇನ್ನು ಬೆಡ್ಶೀಟ್ ನೋಡೋಣ ಅಂತ ಹೋದೆ, ಪ್ಯೂರ್ ಕಾಟನ್ ಅಂದರು, ಬಟ್ ಡಬಲ್ ಕಿಂಗ್ ಸೈಜ್ ಬೆಡ್ಶೀಟೇ 850 ಹೇಳಿದರು.
ಸಿಂಗಲ್ 650 ಈ ಥರ ಹೇಳ್ತಿದ್ರು. ಸೊ ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ನಾನೇನು ನೋಡೋಕ್ಕೂ ಹೋಗಲಿಲ್ಲ, ಏನೂ ತೊಗೊಳೋಕ್ಕೂ ಹೋಗಲಿಲ್ಲ. ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡ್ತು ಎಲ್ಲ ಸ್ವಲ್ಪ ಕಾಸ್ಟ್ಲಿ. ಸೊ ಇಲ್ಲೇನೂ ತೊಗೊಳಕ್ಕಾಗಲ್ಲ. ಔಟ್ಸೈಡ್ ಮಾಲ್ ಅಥವಾ ಆನ್ಲೈನಲ್ಲೆಲ್ಲ ಇನ್ನೂ ಕಮ್ಮಿಗೆ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು. ಕಲರೆಲ್ಲ ವೆರೈಟಿ ಕಲರ್ಸ್ ಕೂಡ ಇರುತ್ತೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೋಬೋದು. ಹಾಗಾಗಿ ನಾನು ಅಲ್ಲೇನೂ ಕೂಡ ತೊಗೊಳ್ಳೂ ಇಲ್ಲ. ಡ್ರೆಸ್ಸು ಮೆಟೀರಿಯಲ್ ಬಂದು ತುಂಬಾ ಕಾಸ್ಟ್ಲಿ ಇತ್ತು. ಬೆಡ್ಶೀಟ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಪ್ಯಾಂಟ್ಸ್, ಬ್ಯಾಗು ಎಲ್ಲ ಕೂಡ ತುಂಬಾ ಕಾಸ್ಟ್ಲಿ ಇತ್ತು. ನಾನೇನು ಕೂಡ ತೊಗೊಳ್ಳಿಲ್ಲ. ಇನ್ನು ಲಾಸ್ಟಿಗೆ ನಾನು ಏನೇನು ತೊಗೊಂಡೆ ಅನ್ನೋದನ್ನು ಒಂದು ಕ್ಲಿಪ್ಸ್ ಹಾಕಿರ್ತೀನಿ ನೋಡಿ. ಇನ್ನು ಎಷ್ಟೊಂದು ಥರ ತಿಂಡಿ ವೆರೈಟೀಸ್ ಎಲ್ಲ ಇತ್ತು. ಅದರಲ್ಲಿ ಕೀರ್ತಿಗೆ ತುಂಬ ಹಲ್ವಾ ಅಂದರೆ ಇಷ್ಟ. ಸೊ ಬಾದಾಮ್ ಹಲ್ವಾ ಒಂದು 1/4 kg ತೊಗೊಂಡು ಬಂದೆ. ಇನ್ನು ಉಪ್ಪಿನಕಾಯಲ್ಲಂತೂ ತುಂಬಾ ವೆರೈಟಿ ಇತ್ತು. ನಾವು ಅಷ್ಟೊಂದು ಉಪ್ಪಿನಕಾಯಿ ತಿನ್ನಲ್ಲ, ಏನೇ ಇದ್ದರೂ ಮನೇಲೇ ಮಾಡಿಕೊಡ್ತಾರಮ್ಮ. ಸೊ ಹೋಮ್ ಮೇಡ್ ಉಪ್ಪಿನಕಾಯಿ. ನಾನು ಹೊರಗಡೆ ಏನೂ ಅಷ್ಟು ತೊಗೊಳ್ಳಿಲ್ಲ. ಬಟ್ ತುಂಬ ವೆರೈಟಿ ಇತ್ತು. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಿತ್ತು, ಘಮ ಘಮ ಅಂತಿತ್ತು. ಆದರೆ ನಾನು ತೊಗೊಂಡಿಲ್ಲ, ಯಾಕಂದರೆ ಮನೇಲಿ ಯಾರು ಕೂಡ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಇನ್ನು ಈ ಮೇಳ ನಾಳೆ ಮತ್ತು ನಾಳಿದ್ದು 2 ದಿನವೂ ಇರುತ್ತೆ. 3ನೇ ತಾರೀಕು 4ನೇ ತಾರೀಕು 2 ದಿನವೂ ಇರುತ್ತೆ. ಯಾರೆಲ್ಲ ನಿಯರ್ ಇದ್ದೀರಾ, ಮಂಡ್ಯದಲ್ಲಿ ಯಾರ್ಯಾರು ಇದ್ದೀರಾ, ಈ ವಿಡಿಯೋ ನೋಡಿದರೆ ಹೋಗಿ ವಿಸಿಟ್ ಮಾಡಿ. ಯಾಕಂದರೆ ವಾರ ಪೂರ್ತಿ ವರ್ಕ್ ಟೆನ್ಷನ್. ಸೊ ಈ ಥರ ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ಆರಾಮ್ ಅನಿಸುತ್ತೆ. ಹಾಗಾಗಿ ನೀವು ಕೂಡ ಎಲ್ಲರೂ ಹೋಗಿ ವಿಸಿಟ್ ಮಾಡಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಫ್ರೆಂಡ್ ಬಂದು ಒಂದು ಸ್ಯಾರಿ ಇಷ್ಟಪಟ್ಲು, ತುಂಬಾ ಇಷ್ಟಪಟ್ಲು. ತೊಗೊಳ್ಳೋಣ ಅಂತ ಕೂಡ ಎಲ್ಲ ಓಪನ್ ಮಾಡಿಸಿ ನೋಡಿದ್ಲು. ಆದರೆ ಅವರು ಸ್ವಲ್ಪ ಜಾಸ್ತಿನೇ ಹೇಳಿದ್ರು, 1200 ರೂಪಾಯಿನೋ ಹೇಳಿದರು. ಅದಕ್ಕೆ ಅಷ್ಟೊಂದು ವರ್ತಿಟ್ಟಲ್ಲ ಆ ಸ್ಯಾರಿ. ಸಾಫ್ಟ್ ಇದ್ದಿದ್ರೆ ಓಕೆ ತೊಗೊಳ್ಳೋಣ ಅಂತ ತೊಗೋಬೋದಿತ್ತು. ಆದರೆ ಆ ಸಾಫ್ಟ್ ಇರಲಿಲ್ಲ. ಮಿಕ್ಸ್ ಮೆಟೀರಿಯಲ್, ಒಂದು ಕಾಟನ್ ಸಾಫ್ಟ್ ಮಿಕ್ಸಿ ಮೆಟೀರಿಯಲ್ಲು 1200 ರೂಪಾಯಿ ಎಲ್ಲ ಜಾಸ್ತಿ ಆಯಿತು. ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಕೆಳಗಡೆ ಡಾರ್ಕ್ ಬ್ಲೂ, ಮೇಲ್ಗಡೆ ಲೈಟ್ ಬ್ಲೂ, ಸ್ಯಾರಿ ಫುಲ್ಲು ಯೆಲ್ಲೋ ಕಲರ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಯಾರಿ. ಬಟ್ ಅದು ವರ್ತಿತ್ತಲ್ಲ, 1200 ರೂಪಾಯಿಗೆ ವರ್ತಿಲ್ಲ ಅಂದ್ಬಿಟ್ಟು ವಾಪಸ್ ಅಲ್ಲೇ ಇಟ್ಟು ಹೊರಗಡೆ ಬಂದುಬಿಟ್ವಿ. ಇನ್ನು ಹಪ್ಳದಲ್ಲೂ ತುಂಬ ವೆರೈಟಿ ಇತ್ತು. ಪಾಲಕ್ ಹಪ್ಳ, ಹಳಸಲೆ ಹಣ್ಣಿನ ಹಪ್ಳ, ತುಂಬ ಈ ಥರ ಡಿಫ್ರೆಂಟ್ಸಾಗಿ ಹಪ್ಳ ಇತ್ತು. ಸೊ ಮನೇಲೇ ಅಮ್ಮ ಹಪ್ಳ ಮಾಡ್ತಾರೆ. ನಾನು ಹಾಗಾಗಿ ಹಪ್ಳ ಕೂಡ ಏನೂ ತೊಗೊಳ್ಳಿಲ್ಲ. ಹಂಗೂ ಪಾಲಕ್ ಹಪ್ಳ ತೊಗೊಳ್ಳೋಣ ಅಂದ್ಕೊಂಡೆ, ಅಮ್ಮ ಬೇಡ ಅಂದರು. ಸೊ ಹಾಗಾಗಿ ತೊಗೊಳ್ಳಿಲ್ಲ. ಆಯುರ್ವೇದಿಕ್ ಅದು ಇದು ಅಂತ ಏನೇನೋ ತುಂಬ ಐಟಮ್ಸ್ ಎಲ್ಲ ಇದೆ. ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆದರೆ ತೊಗೊಳ್ಳಿ. ಲಾಸ್ಟಿಗೆ ಬಂದು ನನ್ನ ಫೇವ್ರೆಟ್ ಸೆಕ್ಷನ್ ಯಾವುದದು ಏನು ಅನ್ನೋದಾದರೆ ಗಿಡ, ಹೂವಿನ ಗಿಡ, ತರಕಾರಿ ಬೀಜ ಎಲ್ಲ ಕೂಡ ಇತ್ತು. ಅದನ್ನು ನೋಡಿ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ಖುಷಿ ಕೂಡ ಆಯಿತು. ಸರಿ ಅಂದ್ಬಿಟ್ಟು ನಾನು ಒಂದಷ್ಟು ಹೂವಿನ ಬೀಜ ಮತ್ತು ಹೂವಿನ ಗಿಡಗಳು ತೊಗೊಂಡು ಬಂದಿದ್ದೀನಿ ಹಾಕೋಣ ಅಂತ. ಯಾವುದು ಏನು ಅಂತ ಲಾಸ್ಟಿಗೆ ತೋರಿಸ್ತೀನಿ. ಅದೆಷ್ಟು ಬರುತ್ತೆ ಇಲ್ಲಿ ನೋಡಿ, ಕಲರ್ಸ್ ನೋಡಿ, ಮೆರೂನ್ ಮತ್ತು ವೈಟ್ ನೋಡಿ. ನೆನೆಸಾಕಬೇಕು. ಒಂದು ಅರ್ಧ ಲೋಟದಲ್ಲಿ ಸೀಡ್ಸ್ ಒಂದು ನೆನೆಸಿಟ್ಟು ಒಂದಿನ ಬಿಟ್ಟು ಎಷ್ಟಿಡ ಹಾಕಬೇಕು. ಸ್ವಲ್ಪ ಮಣ್ಣು ಕೆಸರು ಮಾಡ್ಕೊಳ್ಳಿ ಲೈಟಾಗಿ. ಮಣ್ಣು ಹುಣಿಯೋದು, ಅದು ಮೊಳಕೆ ಬರೋ ಟೈಮಲ್ಲಿ ಫುಲ್ ನೀರು ಹಾಕಿ ಸರ್. ನೀರು ಹಾಕೋದು ಅಷ್ಟೇ. ಈ ಕಡೆ ತೋರಿಸಿ. ಇನ್ನು ಲಾಸ್ಟಿಗೆ ಹಳಸಲೆ ಹಣ್ಣು ಜಿಲೇಬಿ ಅಂತ ನೋಡಿದೆ. ಓಕೆ ತೊಗೊಳ್ಳೋಣ, ಮನೆಗೂ ತೊಗೊಂಡೋಗೋಣ, ಟೇಸ್ಟ್ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ತೊಗೊಂಡೆ. ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸ್ವಲ್ಪ ಹುಳಿ ಇತ್ತು, ಜೊತೆಗೆ ತುಂಬ ಅಂದರೆ ತುಂಬ ಸ್ವೀಟ್ ಇತ್ತು. ಸಕ್ಕರೆ ಪಾಕ ಅಂತ ಹೇಳ್ಬೋದು, ಅಷ್ಟೊಂದು ಸ್ವೀಟ್ ಇತ್ತು. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಾನು ಹಾಗಾಗಿ ತೊಗೊಳ್ಳಿಲ್ಲ. ಇನ್ನು ಫ್ರೆಂಡ್ಸ್ ಸೇರಿದರೆ ನಿಮಗೆ ಗೊತ್ತಿರುತ್ತಲ್ಲ, ಪಾನಿಪುರಿ, ಬಜ್ಜಿ, ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.
ನಾನು ಕೆಲವೊಂದು ಊದ್ ಗಿಡಗಳ್ನ ತೊಗೊಂಡು ಬಂದಿದ್ದೆ. ಸುಗಂಧರಾಜ, ಸಾಮಂತಿಗೆ ಎಲ್ಲ ಒಂದಷ್ಟು ಕಲರ್ದೆಲ್ಲ ತೊಗೊಂಡು ಬಂದಿದ್ದೀನಿ. ಅದನ್ನು ತೋಟದ ಹತ್ರ ಕೊಟ್ಟು ಕಳಿಸ್ಬಿಟ್ಟೆ. ನೆಟ್ಪಿಡಿ ಅಲ್ಲೇ ಬೇರ್ ಸಮೇತ ತಂದಿದ್ನಲ್ಲ, ಸೊ ನೆಟ್ಪಿಡಿ ಅಂದ್ಬಿಟ್ಟು ಅಮ್ಮನ ಕೈಲಿ ಕೊಟ್ಟು ಕಳಿಸ್ದೆ. ಆ ವಿಡಿಯೋ ಮಾಡೋದನ್ನ ಮರ್ತ್ಕೊಬಿಟ್ಟಿದ್ದೀನಿ, ಹಾಗಾಗಿ ಆ ವಿಡಿಯೋ ಹಾಕಿಲ್ಲ.